ನಾಳೆ ಪರಮೇಶ್ವರ್ ನಿವಾಸದಲ್ಲಿ ಡಿನ್ನರ್ ಪೊಲಿಟಿಕ್ಸ್ ನಡೀತಾ ಇದೆ. ರಾಜ್ಯ ರಾಜಕಾರಣದಲ್ಲಿ ಪ್ರತಿ ಬಾರಿನೂ ಕೂಡ ಸದ್ದು ಮತ್ತು ಸುದ್ದಿ ಆಗ್ತಾ ಇರುವಂಥದ್ದು ಬೇರೆ ಬೇರೆ ಸಚಿವರುಗಳ ನಿವಾಸದಲ್ಲಿ ಆಗ್ತಾ ಇರುವಂತಹ ಒಂದು ಡಿನ್ನರ್ ಪೊಲಿಟಿಕ್ಸ್. ರಾತ್ರಿ ಹೊತ್ತು ಸೇರಿ ಎಲ್ಲರೂ ಕೂತು ಊಟ ಮಾಡೋದ್ರ ಜೊತೆಗೇ ರಾಜಕೀಯ ವಿಚಾರಗಳನ್ನು ಚರ್ಚೆ ಮಾಡ್ತಾ ಇದ್ದಾರೆ. ಈ ಹಿಂದೆ 2024ರ ವರ್ಷದಲ್ಲಿ 3-4 ಬಾರಿ ಮಹದೇವಪ್ಪ, ಸತೀಶ್ ಜಾರಕಿಹೊಳಿ ಹಾಗೂ ಪರಮೇಶ್ವರ್ ನಿವಾಸದಲ್ಲಿ ಪ್ರತ್ಯೇಕ ಸಭೆಗಳನ್ನು ಮಾಡಿದಾಗ ಅವತ್ತು ಕಾಂಗ್ರೆಸ್ ಹೈಕಮಾಂಡ್ ಅದಕ್ಕೆ ಅಸಮಾಧಾನವನ್ನು ಕೂಡ ವ್ಯಕ್ತಪಡಿಸಿತ್ತು. ಹೀಗೆ ಪ್ರತಿ ಬಾರಿನೂ ಕೂಡ ಬೇರೆ ಬೇರೆಯವರ ಸಚಿವರುಗಳ ನಿವಾಸದಲ್ಲಿ ಸಭೆ ಸೇರಿ ಪ್ರತ್ಯೇಕ ಬಣ ರೂಪಿಸುವಂಥದ್ದು ಕೆಲಸಗಳು ಆಗೋದು ಬೇಡ ಅನ್ನುವಂಥ ಒಂದು ಸಂದೇಶವನ್ನು ರವಾನೆ ಮಾಡಿತ್ತು. ಅದೇನೋ ಗೊತ್ತಿಲ್ಲ, 2025ರ ವರ್ಷ ಆರಂಭ ಆದ ತಕ್ಷಣವೇ ಮತ್ತೆ ಡಿನ್ನರ್ ಪೊಲಿಟಿಕ್ಸ್ ಹೆಚ್ಚಾಗುವಂತಹ ಸಾಧ್ಯತೆಗಳು ದಟ್ಟವಾಗಿ ಕಾಣ್ತಾ ಇದ್ದಾವೆ. ಮೊನ್ನೆ ಸತೀಶ್ ಜಾರಕಿಹೊಳಿ ಅವರ ನಿವಾಸದಲ್ಲಿ ಸ್ವತಃ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರೇ ಅವತ್ತು ಆ ಸಭೆಯಲ್ಲಿ ಭಾಗವಹಿಸಿದರು, ಆ ಔತಣಕೂಟದಲ್ಲಿ ಭಾಗವಹಿಸಿದರು. ಸಿದ್ದರಾಮಯ್ಯ, ಸತೀಶ್ ಜಾರಕಿಹೊಳಿ, ಪರಮೇಶ್ವರ್, ರಾಜಣ್ಣ ಸೇರಿದಂತೆ ಹಲವು ಸಚಿವರುಗಳು ಉಪಸ್ಥಿತಿದ್ದಂತಹ ಒಂದು ಸಭೆ ಅದು. ಆದರೆ ಅದರಲ್ಲಿ ರಾಜಕೀಯ ಚರ್ಚೆ ಆಗಿಲ್ಲ ಅನ್ನುವಂಥದ್ದು ತದಬಳಿಕ ಅವರು ಏನೇ ಹೇಳಿದ್ರು, ರಾಜಕಾರಣಿಗಳು ಸಹಜವಾಗಿ ಸೇರಿದಂಥ ಒಂದು ಸಂದರ್ಭದಲ್ಲಿ, ಊಟ ಮಾಡಿದಂಥ ಒಂದು ಸಂದರ್ಭದಲ್ಲಿ ಸಹಜವಾಗಿ ರಾಜಕೀಯ ಲೆಕ್ಕಾಚಾರಗಳ ಬಗ್ಗೆ ಚರ್ಚೆ ಮಾಡೋದು ಸಹಜ. ನಾಳೆ ಮತ್ತೆ ಪರಮೇಶ್ವರವರ ನಿವಾಸದಲ್ಲಿ ಅಂಥದ್ದೇ ಒಂದು ಔತಣಕೂಟ ನಡೀತಾ ಇದೆ. ಪರಮೇಶ್ವರರು ಸ್ವತಃ ಅವರೇ ದಲಿತ ಶಾಸಕರು ಮತ್ತು ಸಚಿವರುಗಳನ್ನು ಆ ಔತಣಕೂಟಕ್ಕೆ ಕರೆದಿದ್ದಾರೆ. ಪ್ರತಿ ಬಾರಿನೂ ಕೂಡ ಚರ್ಚೆ ಆಗೋದೇನು ಅಂತ ಹೇಳಿದ್ರೆ, ದಲಿತರೊಬ್ಬರು ಮುಖ್ಯಮಂತ್ರಿ ಆಗಬೇಕು, ಯಾಕೆ ನಮ್ಮ ವೋಟ್ ಬೇಕು, ನಾವು ಮುಖ್ಯಮಂತ್ರಿ ಆಗಬಾರ್ದ ಅನ್ನುವಂಥ ಒಂದು ಪ್ರಶ್ನೆಯನ್ನು ಈ ಹಿಂದೆ ಪರಮೇಶ್ವರವರು ಕೇಳಿದ್ರು, ಸತೀಶ್ ಜಾರಕಿಹೊಳಿ ಅವರು ಕೇಳಿದ್ರು, ಮಹದೇವಪ್ಪನೂ ಕೇಳಿದ್ರು. ಹಲವು ನಾಯಕರುಗಳು ಈ ಪ್ರಶ್ನೆಯನ್ನು ಕಾಂಗ್ರೆಸ್ ಹೈಕಮಾಂಡ್ ಮುಂದೆನೂ ಕೂಡ ಇಟ್ಟಿದ್ರು. ಸ್ವಾಭಾವಿಕವಾಗಿ ಮಲ್ಲಿಕಾರ್ಜುನ ಖರ್ಗೆ ಅವರು ಕೂಡ ತಮ್ಮ ಅವಧಿ ಬಂದಾಗ ಇದನ್ನು ಕೇಳಿರ್ತಾರೆ. ಆದರೆ ಈ ಬಾರಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರನ್ನು ಬದಲಾವಣೆ ಮಾಡ್ತಾರೆ ಅನ್ನುವಂಥ ಒಂದು ಚರ್ಚೆ ಆಗ್ತಿರುವಂಥ ಒಂದು ಸಂದರ್ಭದಲ್ಲಿ ಒಂದು ಕಡೆ ಡಿ ಕೆ ಶಿವಕುಮಾರ್ ಅವರ ಬಣದಿಂದ ಡಿ ಕೆ ಶಿವಕುಮಾರ್ ಅವರೇ ಮುಂದಿನ ಮುಖ್ಯಮಂತ್ರಿ ಅನ್ನುವಂಥ ಒಂದು ಜಪ ಶುರುವಾಗಿದೆ. ಆದರೆ ಸಿದ್ದರಾಮಯ್ಯ ಅವರ ಬಣದಲ್ಲಿ ಭಾಳಷ್ಟು ಗಟ್ಟಿಯಾಗಿ ಕೇಳಿಬರ್ತಾ ಇರುವಂಥ ಒಂದು ವಿಚಾರ ಏನು ಅಂತ ಹೇಳಿದ್ರೆ, ಯಾವುದೇ ಕಾರಣಕ್ಕೂ ಸಿದ್ದರಾಮಯ್ಯ ಅವರನ್ನು ಬದಲಾವಣೆ ಮಾಡೋದಿಲ್ಲ, ಸಿದ್ದರಾಮಯ್ಯ ಅವರನ್ನು ಬದಲಾವಣೆ ಮಾಡಿದ್ರೆ ಸರ್ಕಾರ ಸೇಫಾಗಿ ಇರೋದಿಲ್ಲ ಅನ್ನುವಂಥದ್ದನ್ನು ಸಿದ್ದರಾಮಯ್ಯ ಅವರು ಬಣದವರು ಹೇಳ್ತಾ ಇದ್ದಾರೆ. ಅದೇ ರೀತಿ BJP ಮತ್ತು JDS ಅವರಲ್ಲೂ ಕೂಡ ಆ ರೀತಿಯಾದಂಥ ಒಂದು ಚರ್ಚೆ ಇದೆ. ಸಿದ್ದರಾಮಯ್ಯ ಅವರನ್ನು ಕಾಂಗ್ರೆಸ್ ಹೈಕಮಾಂಡ್ ಟಚ್ ಮಾಡಿದ್ದೆ ಆದರೆ ನಮಗೆ ಅದರ ಸಂಪೂರ್ಣ ಅನುಕೂಲ ಆಗಬಹುದು ಅನ್ನುವಂಥ ಒಂದು ರೀತಿಯಲ್ಲಿ BJP ಮತ್ತು JDS ಅಲ್ಲಿ ಚರ್ಚೆ ಆಗ್ತಾ ಇದೆ. ಆದರೆ 2023 ವಿಧಾನಸಭಾ ಚುನಾವಣೆಯಲ್ಲಿ 136 ಸ್ಥಾನಗಳನ್ನು ಗೆದ್ದಾಗ ಅವತ್ತು ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ನಡುವೆ ನೇರ ಪೈಪೋಟಿ ಇತ್ತು. KPCC ಅಧ್ಯಕ್ಷರಾಗಿ ನಾನಿರೋದ್ರಿಂದ ನನಗೆ ಅವಕಾಶವನ್ನು ಕೊಡಬೇಕು ಅನ್ನುವಂಥ ಒಂದು ಒತ್ತಾಯವನ್ನು, ತಮ್ಮ ವಾದವನ್ನು ಡಿ ಕೆ ಶಿವಕುಮಾರ್ ಅವರು ಅವತ್ತು ಕಾಂಗ್ರೆಸ್ ಹೈಕಮಾಂಡ್ ಮುಂದೆ ಮಾಡಿದರು. ಆದರೆ ಇಡೀ ರಾಜ್ಯಾದ್ಯಂತ ನನ್ನ ವರ್ಚಸ್ಸು ಮತ್ತು ನಾನು ಕಳೆದ 5 ವರ್ಷಗಳ ಕಾಲ ಕೊಟ್ಟಂಥ ಒಂದು ಆಡಳಿತದ ಮೇಲೆ 136 ಸ್ಥಾನಗಳು ಗೆಲ್ಲೋದಕ್ಕೆ ಪ್ರಮುಖ ಕಾರಣ ಆಗಿರುವಂಥದ್ದು. ಹೀಗಾಗಿ ನನಗೆ ಹೆಚ್ಚು ಶಾಸಕರ ಬಲ ಇದೆ, ಆ ಶಾಸಕರಿಗೆ ನೀವು ಶಾಸಕರ ಮನ್ನಣೆಯನ್ನು ತೆಗೆದುಕೊಳ್ಳೋದೆ ಆದರೆ ನಾನು CM ಆಗಬೇಕು ಅನ್ನುವಂಥ ಒಂದು ಒತ್ತಾಯ ಮತ್ತು ವಾದವನ್ನು ಸಿದ್ದರಾಮಯ್ಯ ಅವರು ಅವತ್ತು ಹೈಕಮಾಂಡ್ ಮುಂದೆ ಮಂಡನೆ ಮಾಡಿದರು. 3-4 ದಿನಗಳ ಆದ ಬಳಿಕ ಸಿದ್ದರಾಮಯ್ಯ ಅವರನ್ನು ಮುಖ್ಯಮಂತ್ರಿ ಆಗಿ ಘೋಷಣೆ ಮಾಡಿದರು. ಅದೇ ರೀತಿ DCM ಆಗಿ ಉಪಮುಖ್ಯಮಂತ್ರಿ ಆಗಿ ಡಿ ಕೆ ಶಿವಕುಮಾರ್ ಅವರನ್ನ ಘೋಷಣೆ ಮಾಡುವಂಥ ಒಂದು ಕೆಲಸ ಕಾಂಗ್ರೆಸ್ ಹೈಕಮಾಂಡ್ ಮಾಡಿತ್ತು. ಆದರೆ ಡಿ ಕೆ ಶಿವಕುಮಾರ್ ಅವರ ಬಣದಲ್ಲಿ ಅವತ್ತಿಂದ ಇವತ್ತಿನವರೆಗೂ ಕೂಡ ಆಗ್ತಾ ಇರುವಂಥ ಒಂದು ಚರ್ಚೆ ಏನು ಅಂತ ಹೇಳಿದ್ರೆ, ಸಿದ್ದರಾಮಯ್ಯ ಅವರು 2.5 ವರ್ಷಗಳ ಆದ ಬಳಿಕ ಸ್ಥಾನವನ್ನು ಡಿ ಕೆ ಶಿವಕುಮಾರ್ ಅವರಿಗೆ ಬಿಟ್ಟುಕೊಡ್ತಾರೆ ಅಂತ. ಈ ವಾದ ಸಿದ್ದರಾಮಯ್ಯ ಅವರ ಬಣದಲ್ಲಿ ಇಲ್ಲ. ಈ ವಾದ ಹಲವು ಸಚಿವರುಗಳು ಹೇಳ್ತಾ ಇಲ್ಲ, ಇದನ್ನು ಹಲವು ಶಾಸಕರು ಕೂಡ ಹೇಳ್ತಾ ಇಲ್ಲ. ಆದರೆ ಡಿ ಕೆ ಶಿವಕುಮಾರ್ ಅವರ ಆಪ್ತ ಬಣದಲ್ಲಿ ಗುರುತಿಸಿಕೊಂಡಿರುವಂತಹ ಕೆಲ ಶಾಸಕರು ಮತ್ತು ಸಚಿವರುಗಳು ಇದನ್ನು ಹೇಳ್ತಾ ಇದ್ದಾರೆ. ಆದರೆ ಈ ಸಂದರ್ಭದಲ್ಲಿ ಈಗ ಮೇ ತಿಂಗಳು ಬಂದರೆ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಆಗಿ 2 ವರ್ಷ ಕಂಪ್ಲೀಟ್ ಆಗುತ್ತೆ. ಸಹಜವಾಗಿ ಸಿದ್ದರಾಮಯ್ಯ ಅವರ ಬದಲಾವಣೆಗೆ ಒಂದಷ್ಟು ಚರ್ಚೆಗಳು ಕೂಡ, ಗುಸುಗುಸು ಚರ್ಚೆಗಳು ಕೂಡ ಆರಂಭ ಆಗ್ಬೋದು. ಆಗ ನಮಗೂ ಕೂಡ ಅವಕಾಶ ಮಾಡಿಕೊಡಬೇಕು ಅನ್ನುವಂಥ ಒಂದು ಅಭಿಪ್ರಾಯವನ್ನು ಪರಮೇಶ್ವರ್ ಅವರು ಕೇಳ್ಬೋದು, ಸತೀಶ್ ಜಾರಕಿಹೊಳಿ ಅವರು ಕೇಳ್ಬೋದು. ಈ ಹಿಂದೆ ನಾವು ರೇಸಲ್ಲಿ ಇದ್ದೀವಿ ಅನ್ನುವಂಥದ್ದನ್ನು ಪದೇ ಹೇಳುವಂಥ ಒಂದು ಕೆಲಸವನ್ನು ಮಾಡ್ತಾ ಇದ್ದಾರೆ. ಆದರೆ ಈಗ ಎಲ್ಲರಿಗೂ ಕೂಡ ಕಾಡ್ತಿರುವಂಥ ಒಂದು ಪ್ರಶ್ನೆ ಏನು ಅಂತ ಹೇಳಿದ್ರೆ, ಪದೇ ಈ ರೀತಿಯಾಗಿ ಸಚಿವರುಗಳ ನಿವಾಸದಲ್ಲಿ ಔತಣಕೂಟಗಳು ಆಗ್ತಾ ಇರುವಂಥದ್ದು ಯಾಕೆ? ಈ ಔತಣಕೂಟಗಳ ಹಿಂದೆ ಇರುವಂಥ ಒಂದು ಅಜೆಂಡಾ ಏನು? ಸಿದ್ದರಾಮಯ್ಯ ಅವರನ್ನು ಬದಲಾವಣೆ ಮಾಡಬೇಕಾ, ಇಲ್ಲವೇ ಸಿದ್ದರಾಮಯ್ಯ ಅವರನ್ನು ಮುಂದುವರಿಸಬೇಕಾ? ಸಿದ್ದರಾಮಯ್ಯ ಅವರನ್ನು ಬದಲಾವಣೆ ಮಾಡಿದ್ದೆ ಆದರೆ ನಮಗೆ ನಾವಿದ್ದೀವ, ಈ ಸಂದೇಶ ರವಾನೆ ಮಾಡುವಂಥ ಒಂದು ಅಜೆಂಡಾ ಇಟ್ಕೊಂಡು ಸಭೆಗಳನ್ನು ಮಾಡ್ತಾ ಇದ್ದಾರೆ. ಬಹುತೇಕ ಸಿದ್ದರಾಮಯ್ಯ ಅವರನ್ನು ಬದಲಾವಣೆ ಮಾಡಿದ್ದೆ ಆದರೆ
ನಮ್ಮನ್ನು ಪರಿಗಣಿಸಬೇಕು ಅನ್ನುವಂಥ ಒಂದು ಸಂದೇಶವನ್ನು ರವಾನೆ ಮಾಡುವಂಥ ಒಂದು ನಿಟ್ಟಿನಲ್ಲಿ ಸತೀಶ್ ಜಾರಕಿಹೊಳಿ ಅವರು, ಪರಮೇಶ್ವರ್, ಮಹದೇವಪ್ಪ ಸೇರಿದಂತೆ ಹಲವು ನಾಯಕರುಗಳು ಈ ತಂತ್ರ ಮಾಡ್ತಿರ್ಬೋದು. ಮೊನ್ನೆ ಸತೀಶ್ ಜಾರಕಿಹೊಳಿ ಅವರ ನಿವಾಸದಲ್ಲಿ ನಡೆದಂಥ ಒಂದು ಸಭೆಯಲ್ಲೂ ಕೂಡ ಆ ಸಂದೇಶ ರವಾನೆ ಆಗಿದೆ. ನಾಳೆ ಅದರಲ್ಲೂ ಸ್ಪೆಸಿಫಿಕ್ ಆಗಿ ನಿರ್ದಿಷ್ಟವಾಗಿ ದಲಿತ ಶಾಸಕರು ಮತ್ತು ಸಚಿವರುಗಳನ್ನು ಅಷ್ಟೇ ಔತಣಕೂಟಕ್ಕೆ ಕರೆದಿರೋದ್ರಿಂದ ಬಹುತೇಕ ಪರಮೇಶ್ವರ್ ಅವರು ರಾಜ್ಯದಿಂದ ಒಂದು ಸಂದೇಶವನ್ನು ರವಾನೆ ಮಾಡುವಂಥ ಒಂದು ನಿಟ್ಟಿನಲ್ಲಿ ಈ ಸಭೆ ಕರೆದಂತೆ ಇದೆ. ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನು ಮಾಡಿದ್ದೇ ಆದರೆ ನಮ್ಮ ಆಕ್ಷೇಪ ಏನೂ ಇಲ್ಲ. ಒಂದು ವೇಳೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ರಾಜ್ಯ ರಾಜಕಾರಣಕ್ಕೆ ವಾಪಸ್ ಆಗುವಂತಹ ಆಸಕ್ತಿ ತೋರಿಸದೇ ಇದ್ದರೆ ಆ ಪಕ್ಷದಲ್ಲಿ ನನ್ನನ್ನು ಪರಿಗಣಿಸಬೇಕು ಅನ್ನುವಂಥ ಒಂದು ಸಂದೇಶವನ್ನು ರವಾನೆ ಮಾಡ್ಬೋದು. ಅದೇ ರೀತಿ ನಾಳೆ ಭಾಗಿಯಾಗುವಂತಹ ಶಾಸಕರು ಹಾಗೂ ಸಚಿವರುಗಳಿಗೆ ನನಗೆ ಒಂದು ಅವಕಾಶವನ್ನು ಮಾಡಿಕೊಡಿ ಅನ್ನುವಂಥ ಒಂದು ಮನವಿಯನ್ನು ಕೂಡ ಮಾಡ್ಬೋದು. ಒಟ್ಟಾರೆ ಶಾಸಕರು ಮತ್ತು ಸಚಿವರುಗಳ ಒಂದು ಅಭಿಪ್ರಾಯವನ್ನು ಸಂಗ್ರಹ ಮಾಡೋದಕ್ಕೆ ಪರಮೇಶ್ವರ್ ಅವರು ತಮ್ಮ ನಿವಾಸದಲ್ಲಿ ಔತಣಕೂಟವನ್ನು ಏರ್ಪಡಿಸಿದ್ದಾರೆ ಅನ್ನುವಂಥ ಒಂದು ಮಾಹಿತಿಯನ್ನು ಅವರ ಆಪ್ತ ಮೂಲಗಳು ಹೇಳ್ತಾ ಇದ್ದಾವೆ. ಇದನ್ನು ಡಿ ಕೆ ಶಿವಕುಮಾರ್ ಹಾಗೂ ಡಿ ಕೆ ಶಿವಕುಮಾರ್ ಅವರ ಬಣದವರು ಯಾವ ರೀತಿಯಾಗಿ ತೆಗೆದುಕೊಳ್ತಾರೆ, ಕಾಂಗ್ರೆಸ್ ಹೈಕಮಾಂಡ್ಗೆ ಯಾವ ರೀತಿಯಾದಂಥ ಒಂದು ಸಂದೇಶವನ್ನು ರವಾನೆ ಮಾಡ್ತಾರೆ, ಈ ಬೆಳವಣಿಗೆಗಳು ಈ ರಾತ್ರಿ ನಡೆಯುವಂತಹ ಡಿನ್ನರ್ ಪಾಲಿಟಿಕ್ಸ್ಗಳು ಇದೇ ರೀತಿಯಾಗಿ ಮುಂದುವರೆದಿದ್ದೆ ಆದರೆ ಡಿ ಕೆ ಶಿವಕುಮಾರ್ ಒಂದು ವೇಳೆ ಸಿದ್ದರಾಮಯ್ಯ ಅವರು ಬದಲಾವಣೆ ಆದಂಥ ಒಂದು ಸಂದರ್ಭದಲ್ಲಿ ಡಿ ಕೆ ಶಿವಕುಮಾರ್ ಅಷ್ಟೊಂದು ಸುಲಭವಾಗಿ ರಾಜ್ಯದಲ್ಲಿ ಮುಖ್ಯಮಂತ್ರಿ ಆಗೋದಕ್ಕೆ ಸಾಧ್ಯವ? ಡಿ ಕೆ ಶಿವಕುಮಾರ್ ಅವರನ್ನು ಹೊರತುಪಡಿಸಿ ಬೇರೆ ಯಾರೊಬ್ಬರನ್ನು ಸಿ ಎಂ ಮಾಡಿದ್ದೆ ಆದರೆ, ಅದು ಪರಮೇಶ್ವರ್, ಮಲ್ಲಿಕಾರ್ಜುನ್ ಖರ್ಗೆನೋ ಸತೀಶ್ ಜಾರಕಿಹೊಳಿ ಅವರನ್ನು ಸಿ ಎಂ ಮಾಡಿದ್ದೆ ಆದರೆ ಡಿ ಕೆ ಶಿವಕುಮಾರ್ ಮತ್ತು ಅವರ ಟೀಮ್ನ ನಡೆ ಏನಾಗಿರ್ಬೋದು? ಅದಕ್ಕೆ ಸಂಪೂರ್ಣ ಸಹಕಾರ ಸಿದ್ದರಾಮಯ್ಯ ಅವ್ರದ್ದು ಇರುತ್ತಾ? ಎಲ್ಲ ಪ್ರಶ್ನೆಗಳು ಕೂಡ ಮೂಡ್ತವೆ. ಹೀಗಾಗಿ 2025 ವರ್ಷ ಕಾಂಗ್ರೆಸ್ ಹೈಕಮಾಂಡ್ಗೂ ಹಾಗೂ ರಾಜ್ಯ ಕಾಂಗ್ರೆಸ್ಗೂ ಒಂದಷ್ಟು ರಾಜಕೀಯ ವಿಚಾರಗಳ ಬಗ್ಗೆ ಸಂಕಷ್ಟ ತರುವುದರಲ್ಲಿ ಯಾವುದೇ ಅನುಮಾನವೂ ಕೂಡ ಇಲ್ಲ. ಈ ಸಂಕಷ್ಟವನ್ನು ಕಾಂಗ್ರೆಸ್ ಹೈಕಮಾಂಡ್ ಯಾವ ರೀತಿಯಾಗಿ ಬಗೆಹರಿಸುತ್ತೆ, ಸಿದ್ದರಾಮಯ್ಯ ಅವರನ್ನು ಒಪ್ಪಿಸಿ ಅಧಿಕಾರವನ್ನು ಬೇರೆಯವ್ರಿಗೆ ಹಸ್ತಾಂತರ ಮಾಡ್ತಾರಾ, ಇಲ್ಲವೇ ಸಿದ್ದರಾಮಯ್ಯ ಅವರು ಸಂಕಷ್ಟ ಬಂದಾಗೆಲ್ಲವೂ ಕೂಡ ಪಾರಾಗುವಂತಹ ಒಂದು ರಣತಂತ್ರಗಳನ್ನು ಮಾಡಿದ್ದಾರೆ. ಆ ರಣತಂತ್ರಗಳನ್ನು ಮಾಡಿ ಸಿದ್ದರಾಮಯ್ಯ ಅವರು ಅಧಿಕಾರವನ್ನು ಉಳಿಸ್ಕೊಳ್ತಾರಾ? ಕಾದು ನೋಡಬೇಕು.